ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ನನ್ನ ಈ ಹಿಂದಿನ ವಿಡಿಯೋ ಕ್ಲಾಸಲ್ಲಿ ನಾವು ರೇ ಆಪ್ಟಿಕ್ಸ್ ಅನ್ನುವಂಥ ಚಾಪ್ಟರ್ ಮೇಲೆ ಈ ಹಿಂದೆ ಕೇಳಿರುವಂತಹ ನೀಟ್ CET JEE ಓಕೆ ಅಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ರೇ ಆಪ್ಟಿಕ್ಸಿಂದ ನಾವು ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಅದಾದ ಬಳಿಕ ಅದ್ರ ಮೇಲೆ ಆ ಕಾನ್ಸೆಪ್ಟ್ ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಈ ಹಿಂದೆ ಕೇಳಿರುವಂತಹ ನೀಟ್ JEE CET ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಹಂಗೆ ಈ ರೇ ಆಪ್ಟಿಕ್ಸ್ ಅನ್ನುವಂಥ ಚಾಪ್ಟರ್ ಮೇಲೆ ನಾನು ಚೂಸ್ ಮಾಡ್ಕೊಂಡಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತಂದ್ರೆ ನಿಮಗೆ ರಿಫ್ರಾಕ್ಷನ್ ಮತ್ತು ರಿಫ್ಲೆಕ್ಷನ್ಗಳ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಸೊ ಮೊದಲನೇದಾಗಿ ನಾವು ರಿಫ್ರಾಕ್ಷನ್ ಅಂದರೆ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟದ್ದನ್ನು ಡಿಸ್ಕಷನ್ ಮಾಡೋಣ. ಆಮೇಲೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಡಿಸ್ಕಷನ್ ಮಾಡೋಣ. ಯಾಕಂತಂದ್ರೆ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಾನ್ಸೆಪ್ಟಲ್ಲಿ ರಿಫ್ರಾಕ್ಷನ್ ಮತ್ತು ರಿಫ್ಲೆಕ್ಷನ್ ಎರಡೂ ಬರ್ತಾವೆ. ಎರಡೂ ಯಾವ ರೀತಿ ಬರ್ತಾವೆ ಅನ್ನೋದನ್ನು ಚೆಕ್ ಮಾಡೋಣ. ರಿಫ್ರಾಕ್ಷನ್: whenever a light ray travels from one medium to other medium, okay, it deviates from its mean position ಅಥವಾ actual position. ಅಂದ್ರೆ ಒಂದು ಮೀಡಿಯಮ್ಮಿಂದ ಇನ್ನೊಂದು ಮೀಡಿಯಮ್ಗೆ ಲೈಟ್ ರೇ ಟ್ರಾವೆಲ್ ಆಗುವಾಗ ಓಕೆ, ಸೊ ಆ ಲೈಟ್ ರೇ ಇದ್ದದ್ದು ಓಕೆ ಇನ್ನೊಂದು ಮೀಡಿಯಮ್ ಟ್ರಾನ್ಸ್ಫರ್ ಆದ ತಕ್ಷಣವೇ ಅದು ತನ್ನ ಆ್ಯಕ್ಚುವಲ್ ಪಥ ಏನಿರುತ್ತಲ್ಲ, ದಾರಿ ಇರುತ್ತಲ್ಲ, ದಾರಿನ ಬಿಟ್ಟು ಬೇರೆ ದಾರಿಗೆ ಟ್ರಾವೆಲ್ ಆಗುತ್ತೆ. ಓಕೆ, ಯಾಕೆ ಟ್ರಾವೆಲ್ ಆಗುತ್ತೆ ಅನ್ನುವಂಥದ್ದು ಇಟ್ ಈಸ್ ವೆರಿ ಸಿಂಪಲ್, ಬಿಕಾಸ್ ಆಫ್ ಇಟ್ಸ್ ಅ ಸ್ಪೀಡ್ ಆಫ್ ಲೈಟ್. ಓಕೆ, ಇಲ್ಲಿ ನೋಡ್ರಿ ಆ ಪ್ರಾಸೆಸ್ಗೆ, ಆ ಫಿನಾಮಿನಾನ್ಗೆ ನಾವು ಏನಂತ ಕರಿತೀವೋ ರಿಫ್ರಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ಮೀಡಿಯಮ್ ಐತೆ ಅನ್ಕೊಳ್ಳೋಣ. ದಿಸ್ ಈಸ್ ಏರ್ ಮೀಡಿಯಮ್ ಆ್ಯಂಡ್ ದಿಸ್ ಈಸ್ ವಾಟರ್ ಮೀಡಿಯಮ್. ಏರ್ ಈಸ್ ಒನ್ ಮೀಡಿಯಮ್, ವಾಟರ್ ಈಸ್ ಅನದರ್ ಮೀಡಿಯಮ್. ವಾಟರ್ ತಗೋಬಹುದು, ಇಲ್ಲ ಅಂತಾರೆ ಗ್ಲಾಸ್ ತಗೊಳ್ಬೋದು. ಓಕೆ, ಈಗ ಇದೇನು ಇಂಟರ್ಫೇಸ್ ಇದೆಯಲ್ಲ, ಇಂಟರ್ಫೇಸ್ ಅಂತಂದ್ರೆ ಏನು, ಒಂದು ಮೀಡಿಯಮ್ ಇನ್ನೊಂದು ಮೀಡಿಯಮ್, ಎರಡು ಮೀಡಿಯಮ್ಗಳನ್ನ ಬೇರ್ಪಡಿಸುವಂತಹ ಜಾಗ. ಈ ಜಾಗಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ದಿಸ್ ಪರ್ಪೆಂಡಿಕ್ಯುಲರ್ ಇಸ್ ನಥಿಂಗ್ ಬಟ್ ವಾಟ್? ನಾರ್ಮಲ್. ನಾರ್ಮಲ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್. ಈಗ ಒಂದು ರೇ ಆಫ್ ಲೈಟ್ ಇದ್ದು ಇನ್ಸಿಡೆಂಟ್ ಆಗುತ್ತೆ ಅನ್ಕೊಳ್ಳೋಣ ಈ ರೀತಿ. ದಿಸ್ ಈಸ್ ರೇ ಆಫ್ ಲೈಟ್, ಬೀಮ್ ಆಫ್ ಲೈಟ್ ಅಂತ ಹೇಳಿದ್ದೀನಿ ನಾನು. ಕಲೆಕ್ಷನ್ ಅಥವಾ ಗ್ರೂಪ್ ಆಫ್ ರೇ ಆಫ್ ಲೈಟ್ ಈಸ್ ಕಾಲ್ಡ್ ಎಸ್ ವಾಟ್? ಬೀಮ್ ಆಫ್ ಲೈಟ್. ಈಗ ಇದು ಒಂದು ರೇ ಇದೆ, ಅದಕ್ಕೆ ನಾವು ಏನಂತ ಕರಿ, ಒಂದು ಇರೋದ್ರಿಂದ ನಾವು ಏನಂತ ಕರೆಯೋಣ, ಇದನ್ನ ರೇ ಆಫ್ ಲೈಟ್ ಅಂತ ಕರೆಯೋಣ. ದಿಸ್ ರೇ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ಸ್ ಅಟ್ ದಿ ಇಂಟರ್ಫೇಸ್, ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಸಿಡೆಂಟ್ ಲೈಟ್. ಇನ್ಸಿಡೆಂಟ್ ಲೈಟ್. ಈ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆದ ತಕ್ಷಣನೇ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅದು ಇಂಟರ್ಫೇಸ್ಗೆ ಆಗಿದೆ. ಈಗ ನೆಕ್ಸ್ಟ್ ಯಾವ ಮೀಡಿಯಮ್ಗೆ ಹೋಗ್ಬೇಕು? ಅದು ವಾಟರ್ ಅಥವಾ ಗ್ಲಾಸ್ ಮೀಡಿಯಮ್ಗೆ ಹೋಗ್ಬೋದು. ಇದನ್ನು ನಾವು ಟೆಕ್ನಿಕಲಿ ಏನಂತ ಕರಿತೀವಿ? ರೇರರ್ ಮೀಡಿಯಮ್ ಅಂತ ಕರಿತೀವಿ. ರೇರರ್ ಮೀಡಿಯಂ. ಆಪ್ಟಿಕಲಿ ರೇರರ್ ಮೀಡಿಯಂ, ಆಪ್ಟಿಕಲಿ ಡೆನ್ಸರ್ ಮೀಡಿಯಂ. ಇವು ಎರಡು ಡೆನ್ಸರ್ ಮೀಡಿಯಂ. ರೇರರ್ ಮೀಡಿಯಮ್ಮಿಂದ ಡೆನ್ಸರ್ ಮೀಡಿಯಮ್ಗೆ ರೇ ಆಫ್ ಲೈಟ್ ಟ್ರಾವೆಲ್ ಆಗ್ತಾ ಇದೆ. ಟ್ರಾವೆಲ್ ಆಗುವಾಗ ನೋಡ್ರಿ, ಇದು ನಾರ್ಮಲ್, ಇದೇ ನಾರ್ಮಲನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಈಗ ಈ ರೇ ಆಫ್ ಲೈಟ್ ಇದ್ದು ಬೆಂಡ್ ಆಗುತ್ತೆ. ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ನೋಡ್ರಿ, ದಿಸ್ ಈಸ್ ನಾರ್ಮಲ್, ದಿಸ್ ಈಸ್ ಆಕ್ಚುಯಲ್ ಪಾತ್. ಆಕ್ಚುಯಲಿ ರೇ ಆಫ್ ಲೈಟ್ ಇದ್ದದ್ದು ಹಿಂಗೆ ಹೋಗ್ಬೇಕು. ಆಕ್ಚುಯಲಿ ರೇ ಆಫ್ ಲೈಟ್ ಹೆಂಗೆ ಹೋಗ್ಬೇಕಪ್ಪ ಅಂದ್ರೆ ಹಿಂಗೆ ಹೋಗ್ಬೇಕು. ದಿಸ್ ಈಸ್ ದಿ ಆಕ್ಚುಯಲ್ ಪಾತ್. ಬಟ್ ರೇ ಆಫ್ ಲೈಟ್ ಏನಾಗಿದೆ ಅಂದ್ರೆ ಇಷ್ಟು ಡಿವಿಯೇಟ್ ಆಗಿದೆ. ಕರೆಕ್ಟಾ? ಇದು ಆಕ್ಚುಯಲ್ ರಾಸ್ತಾ, ಈ ಆಕ್ಚುಯಲ್ ರಾಸ್ತಾಯಿಂದ ರೇ ಆಫ್ ಲೈಟ್ ಇಷ್ಟು ಡಿವಿಯೇಟ್ ಆಗಿದೆ. ಕರೆಕ್ಟಾ? ಹಂಗಾರೆ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಆಂಗಲ್ ಆಫ್ ರಿಫ್ರಾಕ್ಷನ್. ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಆಂಗಲ್ ಆಫ್ ಇನ್ಸಿಡೆನ್ಸ್. ನೋಡ್ರಿ, ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ಇದೇನು ರಿಫ್ರಾಕ್ಟೆಡ್ ರೇ ಇದೆಯಲ್ಲ, ದಿಸ್ ಈಸ್ ರಿಫ್ರಾಕ್ಟೆಡ್ ರೇ. ದಿಸ್ ರಿಫ್ರಾಕ್ಟೆಡ್ ರೇ ಹ್ಯಾಸ್ ಬೆಂಟ್ ಟುವರ್ಡ್ಸ್ ನಾರ್ಮಲ್. ಟುವರ್ಡ್ಸ್ ನಾರ್ಮಲ್, ನಾರ್ಮಲ್ ಕಡೆಗೆ ಬೆಂಡ್ ಆಗಿದೆ. ಓಕೆ, ಈ ರೀತಿ ರಿಫ್ರಾಕ್ಷನ್ ಆಗುವುದು ಯಾವಾಗ? ವೆನ್ ಎವರ್ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ. ಎಲ್ಲಿಂದ ಎಲ್ಲಿಗೆ? ರೇರರ್ ಟು ಡೆನ್ಸರ್. ರೇರರ್ ಟು ಡೆನ್ಸರ್ ಮೀಡಿಯಂ. ಸಪೋಸ್ ರೇ ಆಫ್ ಲೈಟ್ ಇದ್ದು ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಟ್ರಾವೆಲ್ ಆಗುತ್ತೆ ಅನ್ಕೊಳ್ಳೋಣ. ಎಲ್ಲಿಂದ ಎಲ್ಲಿಗೆ? ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ.
So this is normal and this is incident ray, this is denser medium and this is rarer medium. Okay, and this is angle of incidence. ಈಗ ರೇ ಆಫ್ ಲೈಟ್ ಏನಾಗುತ್ತೆ, ಆಕ್ಚುಯಲ್ ರಾಸ್ತಾ ಏನಿದೆಯಲ್ಲ ಈ ರಾಸ್ತಾದಿಂದ ಈ ಕಡೆ ಡಿವಿಯೇಟ್ ಆಗುತ್ತೆ ಅವೇ ಫ್ರಮ್ ನಾರ್ಮಲ್ ದಿಸ್ ವೇ. ಓಕೆ, ನಾವು ದಿಸ್ ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ನೋಡ್ರಿ, ಇಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ ಕಮ್ಮಿ ಇದೆ, ಇಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ ಏನಿದೆ ಜಾಸ್ತಿ ಇದೆ. ಅಂಡ್ ದಿಸ್ ರೇ ಇಸ್ ಕಾಲ್ಡ್ ಆಸ್ ವಾಟ್, ರಿಫ್ರಾಕ್ಟೆಡ್ ರೇ. ಇಲ್ಲೂ ಕೂಡ ಈ ಪ್ರಾಸೆಸ್ ಅಲ್ಲೂ ಕೂಡ ರಿಫ್ರಾಕ್ಷನ್ ಇದೆ, ಇಲ್ಲೂ ಕೂಡ ರಿಫ್ರಾಕ್ಷನ್ ಇದೆ, ಎರಡೂ ಕಡೆ ರಿಫ್ರಾಕ್ಷನ್ ಇದೆ. ಬಟ್ ಒಂದು ಕಡೆ ರಿಫ್ರಾಕ್ಷನ್ ಹೆಂಗಿದೆ ಅಂತಂದ್ರೆ ಟುವರ್ಡ್ಸ್ ನಾರ್ಮಲ್, ಇನ್ನೊಂದು ಕಡೆ ಅವೇ ಫ್ರಮ್ ನಾರ್ಮಲ್. ಓಕೆ, ಇಲ್ಲಿ ಅವೇ ಫ್ರಮ್ ನಾರ್ಮಲ್, ಇಲ್ಲಿ ಟುವರ್ಡ್ಸ್ ನಾರ್ಮಲ್. ಈ ಪ್ರಾಸೆಸ್ ಯಾವುದಿದು, ಬೆಂಟ್ ರೇ ಹ್ಯಾಸ್ ಬೆಂಟ್ ಟುವರ್ಡ್ಸ್ ನಾರ್ಮಲ್, ಸಾರಿ ಅವೇ ಫ್ರಮ್ ನಾರ್ಮಲ್. ನೋಡ್ರಿ, ಎರಡು ಕಡೆ ರಿಫ್ರಾಕ್ಷನ್ ಇದೆ, ಬಟ್ ಎರಡು ರಿಫ್ರಾಕ್ಷನ್ ಅಲ್ಲಿ ರೇ ಆಫ್ ಲೈಟಿನ ಸ್ಪೀಡ್ ಏನಾಗಿದೆ, ಚೇಂಜ್ ಆಗಿದೆ. ಓಕೆ, ಒಂದು ಕಡೆ ಸ್ಪೀಡ್, ಇಲ್ಲೂ ಸ್ಪೀಡ್ ಚೇಂಜ್ ಆಗಿದೆ, ಇಲ್ಲೂ ಸ್ಪೀಡ್ ಚೇಂಜ್ ಆಗಿದೆ. ಸ್ಪೀಡ್ ಆಫ್ ಲೈಟ್ ಡಿಪೆಂಡ್ ಆಗೋದು ಯಾವ್ದಪ್ಪ ಅಂದ್ರೆ ಮೀಡಿಯಂ ಮೇಲೆ, ಮೀಡಿಯಂ ಟು ಮೀಡಿಯಂ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನೋಡ್ರಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಮೀಡಿಯಂ ಸೇಮ್ ಇದೆ, ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕ ಸ್ಪೀಡ್ ಆಫ್ ಲೈಟ್ ಏನು ಸೇಮ್. ಇಲ್ಲಿ ಬಂದ ತಕ್ಷಣನೇ ಮೀಡಿಯಂ ಏನಾಯ್ತು, ಚೇಂಜ್ ಆಯ್ತು. ಫಾರ್ ಎಕ್ಸಾಂಪಲ್, ಇದು ಡೆನ್ಸರ್ ಐತಿ, ಇದು ರೇರರ್ ಐತಿ. ಈಗ ಸದ್ಯಕ್ಕೆ ಇದನ್ನು ಏರ್ ಅಂತ ತಗೊಳ್ಳೋಣ, ಇದನ್ನು ವಾಟರ್ ಅಂತ ತಗೊಳ್ಳೋಣ. ನೋಡ್ರಿ, ಇಲ್ಲಿ ರೇ ಆಫ್ ಲೈಟ್ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಆಗಿದೆ, ವಾಟರಿಂದ ಏರಿಗೆ ಟ್ರಾವೆಲ್ ಆಗಿದೆ. ನೋಡ್ರಿ, ಇಲ್ಲಿ ವಾಟರ್ 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 ವಾಟರ್, ಇಲ್ಲಿ ತನಕನೂ ವಾಟರ್ ಇದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕನೂ ಸ್ಪೀಡ್ ಆಫ್ ಲೈಟ್, ಇದೇನು ಲೈಟ್ ಇದೆಯಲ್ಲ, ರೇ ಇದೆಯಲ್ಲ, ಆ ರೇದ ವೆಲಾಸಿಟಿ ಏನೋ ಸೇಮ್. ದ ಮೊಮೆಂಟ್ ಇಟ್ ಸ್ಟ್ರೈಕ್ಸ್ ಇಟ್ಸ್ ವೆಲಾಸಿಟಿ ಚೇಂಜಸ್. ಓಕೆ, ಹಂಗಾರೆ ಒನ್ಸ್ ಅಗೇನ್ ಇಲ್ಲಿಂದ ಇಟ್ಸ್ ವೆಲಾಸಿಟಿ ಸೇಮ್ ಸೇಮ್ ಸೇಮ್. ನೋಡ್ರಿ, ಇಲ್ಲಿಕ್ಕಿಂತಲೂ ಇಲ್ಲಿ ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು, ಇಟ್ ಡಿಪೆಂಡ್ಸ್ ಆನ್ ಮೀಡಿಯಂ ಅಂತ ಹೇಳ್ತಾ ಇದ್ದೀನಿ. ಬಟ್ ಒಂದ್ಸಲ ಮೀಡಿಯಂ ಬಂತು ಅಂತಾರೆ, ಇನ್ನೊಂದು ಮೀಡಿಯಂ ಬರೋ ತನಕ ಅದ್ರ ಸ್ಪೀಡ್ ಆಫ್ ಲೈಟ್ ಏನಾಗಲ್ಲ, ಚೇಂಜ್ ಆಗಲ್ಲ. ಹಂಗಾರೆ ಇಲ್ಲಿ ಸೇಮ್ 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 ಸೇಮ್, ಇಲ್ಲಿನ ತನಕನೂ ಸೇಮ್. ಸಪೋಸ್ ಮುಂದೆ ಏನಾರು ಒಂದು ಇನ್ನೊಂದು ಮೀಡಿಯಂ ಬಂತು ಅಂತಾರೆ, ಸ್ಪೀಡ್ ಆಫ್ ಲೈಟ್ ಏನಾಗ್ಬೋದು, ಮತ್ತೆ ಚೇಂಜ್ ಆಗ್ಬೋದು. ಓಕೆ, ಸೊ ರೇ ಹ್ಯಾಸ್ ಬೆಂಟ್ ಅವೇ ಫ್ರಮ್ ನಾರ್ಮಲ್. ಯಾವಾಗಿದು, ಡೆನ್ಸರ್ ಟು ರೇರರ್, ಡೆನ್ಸರ್ ಟು ರೇರರ್. ಈ ರಿಫ್ರಾಕ್ಷನ್ಗೆ ರೀಸನ್ ಏನಪ್ಪಾ ಅಂತಾರೆ, ಸ್ಪೀಡ್ ಆಫ್ ಲೈಟ್ ಚೇಂಜ್ ಆಗೋದು. ಓಕೆ, ಸೊ ಸ್ಪೀಡ್ ಆಫ್ ಲೈಟ್ ಚೇಂಜ್ ಆಗ್ತಿರೋದ್ರಿಂದ ರೇ ಆಫ್ ಲೈಟ್ ಏನಾಗ್ತೈತಪ್ಪ ಅಂದ್ರೆ ಬೆಂಡ್ ಆಗ್ತೈತಿ. ಇದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಾರೆ, ನೀವು ಒಂದು ಲೋಟ, ಒಂದು ಗ್ಲಾಸ್ ಒಳಗೆ ನೀರು ತೊಗೊಳ್ತೀರಿ, ಅದ್ರೊಳಗೆ ಒಂದು ಪೆನ್ ಹಾಕ್ತೀರಿ. ಪೆನ್ ಹಾಕಿದ್ರಿ ಅಂದ್ರೆ ನಿಮ್ಗೆ ಪೆನ್ ಯಾವ ರೀತಿ ಕಾಣಿಸ್ತೈತಪ್ಪ ಅಂದ್ರೆ ಈ ರೀತಿ, ದಿಸ್ ಇಸ್ ವಾಟರ್. ಇಲ್ಲಿ ಒಂದು ಪೆನ್ ಹಾಕಿದ್ರಿ ಅಂದ್ರೆ ಪೆನ್ ಈ ರೀತಿ ಕಾಣಿಸ್ತಿರ್ತೈತಿ ನಿಮ್ಗೆ. ಇಲ್ಲಿ ನೋಡು, ಒಂದು ಸ್ವಲ್ಪ ಬ್ರೇಕ್ ಆದಂಗೆ ಕಾಣಿಸ್ತಿರ್ತೈತಿ. ಈ ಬ್ರೇಕ್ ಆದಂಗೆ ಯಾಕೆ ಕಾಣಿಸ್ತಿರ್ತೈತಪ್ಪ ಅಂದ್ರೆ ಡ್ಯೂ ಟು ದಿ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಸೊ ಇಲ್ಲಿ ಏರ್ ಮೀಡಿಯಂ ಇದೆ, ಇಲ್ಲಿ ವಾಟರ್ ಮೀಡಿಯಂ ಇದೆ, ಅದರ ಸಲುವಾಗಿ ಇಲ್ಲಿ ಬ್ರೇಕ್ ಆದಂಗೆ ಕಾಣಿಸ್ತಿರ್ತೈತಿ, ಆ್ಯಕ್ಚುಲಿ ಬ್ರೇಕ್ ಆಗಿರೋದಿಲ್ಲ. ಓಕೆ, ಹಂಗಾರೆ ಕೆಲವೊಂದಿಷ್ಟು ಲಾಸ್ ಅದಾವ ಇಲ್ಲಿ, ಲಾಸ್ ಆಫ್ ರಿಫ್ರಾಕ್ಷನ್. ಕ್ವಿಕ್ ಆಗಿ ನೋಡ್ರಿ, ಲಾಸ್ ಆಫ್ ರಿಫ್ರಾಕ್ಷನ್ ಏನು ಹೇಳ್ದಪ್ಪ ಅಂತಾರೆ. ಈಗ ಇದೇನು ಇನ್ಸಿಡೆಂಟ್ ಮೀಡಿಯಂ ಇದೆಯಲ್ಲ, ಅಥವಾ ಏರ್ ಮೀಡಿಯಂ ಇದೆಯಲ್ಲ, ರೇರರ್ ಮೀಡಿಯಂ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ನ N1 ಅಂತ ತಗೊಳ್ಳೋಣ, ಇದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ನ N2 ಅಂತ ತಗೊಳ್ಳೋಣ, ಡೆನ್ಸರ್ ಮೀಡಿಯಂ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ನಥಿಂಗ್ ಬಟ್ ವಾಟ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಫಸ್ಟ್ ಡಿಸ್ಕಷನ್ ಮಾಡೋಣ, ಆಮೇಲೆ ಲಾಸ್ಗೆ ಹೋಗೋಣ. ಓಕೆ, ಬಟ್ ಒಂದು ನೆನ್ಪಿಟ್ಕೊಳ್ರಿ, ರಿಫ್ರಾಕ್ಷನ್ ಎರಡು ಥರ ಆಗಿದೆ. ಇಲ್ಲಿ ಒಂದು ಕಡೆ ಏನಾಗಿದೆಪ್ಪ ಅಂತಾರೆ, ರಿಫ್ರಾಕ್ಟೆಡ್ ಲೈಟ್ ಹ್ಯಾಸ್ ಬೆಂಟ್ ಟುವರ್ಡ್ಸ್ ದ ನಾರ್ಮಲ್. ಇನ್ನೊಂದು ಕಡೆ ಏನಾಗಿದೆ ಅಂತಾರೆ, ರಿಫ್ರಾಕ್ಟೆಡ್ ಲೈಟ್ ಹ್ಯಾಸ್ ಬೆಂಟ್ ಅವೇ ಫ್ರಮ್ ನಾರ್ಮಲ್. ಓಕೆ, ಸೊ ಅವೇ ಫ್ರಮ್ ನಾರ್ಮಲ್ ಆಗೋದು ಯಾವಾಗ, ವೆನ್ ಎವರ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗೋದು ಯಾವಾಗ, ವೆನ್ ಎವರ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ. ಓಕೆ, ಸೊ ಕ್ವಿಕ್ ಆಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಸ್ಕಷನ್ ಮಾಡೋಣ, ಆಮೇಲೆ ಲಾಸ್ ಡಿಸ್ಕಷನ್ ಮಾಡೋಣ. ರಿಫ್ರಾಕ್ಟಿವ್ ಇಂಡೆಕ್ಸ್, ರೇ ಆಫ್ ಲೈಟ್ ಇದ್ದದ್ದು ಎಷ್ಟು ಬೆಂಡ್ ಆಗಬೇಕು ಅನ್ನೋದನ್ನು ಹೇಳುವಂಥ ಕ್ವಾಂಟಿಟಿ ಯಾವುದು, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಪ್ರತಿಯೊಂದು ಮೀಡಿಯಮ್ಗೂ ಒಂದೊಂದು ಫಿಕ್ಸ್ಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗ್ಲಾಸ್ ತೊಗೊಳ್ತೀರಿ, ಅದಕ್ಕೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಏರ್ ತೊಗೊಳ್ತೀರಿ, ಅದಕ್ಕೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಓಕೆ, ಡೈಮಂಡ್ ತೊಗೊಂಡ್ರಿ ಅಂದ್ರೆ ಅದಕ್ಕೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಈ ರೀತಿ ಮೀಡಿಯಂ ಟು ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಪ್ರಾಪರ್ಟಿ ಆಫ್ ಮಟೀರಿಯಲ್ ಅಥವಾ ಪ್ರಾಪರ್ಟಿ ಆಫ್ ಮೀಡಿಯಂ ಅಂತ ಅನ್ಬೋದು. ಸೊ ಎರಡು ಥರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅದಾವ. ಒಂದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್,
ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಇನ್ನೊಂದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆಯಲ್ಲ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನೋಡ್ರಿ, ಇಟ್ ಈಸ್ n is equal to c divided by v. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ನ ಇಂಡಿಕೇಟ್ ಹೆಂಗೆ ಮಾಡ್ತಾರೆ, ಎನ್ ಅಂತ ಮಾಡ್ತಾರೆ ಅಥವಾ ಮ್ಯೂ ಇಂದನೂ ಇಂಡಿಕೇಟ್ ಮಾಡ್ತಾರೆ. ಕೆಲವೊಂದಿಷ್ಟು ಬುಕ್ ಒಳಗೆ ಮ್ಯೂ ಅಂತ ಹೇಳಿ, ಕೆಲವೊಂದಿಷ್ಟು ಬುಕ್ ಒಳಗೆ ಎನ್ ಇಂದ. ಸೊ n is equal to c divided by v ಅಂತಿದೆ. c is what? It's a speed of light in air or vacuum. Air or vacuum to the speed of light. Speed of light in given medium. In given medium. The ratio of these two is called as what? Relative refractive index. ಇದು relative refractive index ಆಯಿತು. In absolute refractive, ಇದು absolute refractive index. In relative refractive index ಅಂತ ನೋಡ್ರಿ, refractive index of one medium with respect to other medium is called as what? Relative refractive index. The refractive index of one medium with respect to other is called relative refractive index. Relative refractive index. Okay, illore, this is rarer medium and this is denser medium. Suppose ray of light ಇದ್ದು ರೇರರ್ ಇಂದ ಡೆನ್ಸರ್ ಹೋಗುತ್ತೆ ಅನ್ಕೊಳ್ಳೋಣ. ಈ ರೀತಿ this way it will bend towards the normal actual path ಇಂದ. ಇದೇನು ರೇರರ್ ಮೀಡಿಯಂ ಇದೆಯಲ್ಲ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ನ n1 ಅಂತ ತಗೊಳ್ಳೋಣ, ಡೆನ್ಸರ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ನ n2 ಅಂತ ತಗೊಳ್ಳೋಣ. ಓಕೆ, ಸೊ ದಿಸ್ ಈಸ್ ನಾರ್ಮಲ್ and this is incident ray and this is refracted ray. Okay, so ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು, n is equal to c divided by v ಅಂತಿದೆ. c speed of light in air or vacuum constant, it is 3 into 10 to the power 8 meter per second. ಸೊ ಇಲ್ಲಿ ಅಪ್ಲೈ ಮಾಡೋಣ ಅದನ್ನು. ಸೊ n1 is equal to c divided by v1. ಇದರರ್ಥ ಈ ಮೀಡಿಯಮಲ್ಲಿ, ರೇರರ್ ಮೀಡಿಯಮಲ್ಲಿ ವೆಲಾಸಿಟಿ ಎಷ್ಟು? v1. ಈ ಜಾಗದಲ್ಲಿ ವೆಲಾಸಿಟಿ ಆಫ್ ಲೈಟ್ ಈಸ್ v1, ಈ ಜಾಗದಲ್ಲಿ ವೆಲಾಸಿಟಿ ಆಫ್ ಲೈಟ್ನ v2 ಅಂತ ತಗೊಳ್ಳೋಣ. ಓಕೆ, ಅದೇ ರೀತಿ n2 ತಗೊಳ್ಳೋಣ. n2 is equal to c divided by v2. ಹಂಗಾರೆ ಈ ಎರಡು ಇಕ್ವೇಷನ್ನಿಂದ n1 divided by n2 is equal to v2 divided by v1. ಇದರ ಅರ್ಥ ಏನಂತಂದ್ರೆ, ಯಾವ ಮೀಡಿಯಮ್ಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತಲ್ಲ, ಈ ಇಕ್ವೇಷನಿಂದ ಯಾವ ಮೀಡಿಯಮ್ಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಏನಿರುತ್ತೆ? ಕಮ್ಮಿ. ಯಾವ ಮೀಡಿಯಮ್ಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇರುತ್ತೆ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಏನು? ಜಾಸ್ತಿ. ಬಿಕಾಸ್ ಎರಡು ಕೂಡ ಹೆಂಗಿದಾವ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವ. ಸೊ n ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು v. ಮೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಲೆಸ್ ವೆಲಾಸಿಟಿ ಆಫ್ ಲೈಟ್. ಲೆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಮೋರ್ ವೆಲಾಸಿಟಿ ಆಫ್ ಲೈಟ್. ಓಕೆ, ಸೊ ಇದನ್ನ ನೆನ್ಪಿಟ್ಕೊಡ್ರಿ, ಇದು ಯೂಸ್ ಆಗುತ್ತೆ ನಮ್ಗೆ. n1 by n2 is equal to v2 by v1 or n2 by n1 is equal to v1 by v2. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಕ್ಲಿಯರ್ ಆಯಿತು ಅಂದ್ಕೊಳ್ಳೋಣ. ಯಾವುದೇ ಒಂದು ಮೀಡಿಯಮಲ್ಲಿ ಲೈಟ್ ರೇ ಇದ್ದದ್ದು ಎಷ್ಟು ಬೆಂಡ್ ಆಗಬೇಕು ಅನ್ನೋದು ಆ ಮೀಡಿಯಮ್ಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್, laws ನೋಡ್ರಿ, laws of refraction. First law, ratio of sine of angle of incidence to the ratio to the sine of angle of refraction equals to constant.
ನೋಡ್ರಿ ಇಲ್ಲಿ once again this is incident ray and this is refracted ray. This is angle of incidence, this is angle of refraction. Okay, so this is rarer. ಹಿಂಗೆ ತಗೋಬೇಕಂತ ಏನು ರೂಲ್ಸ್ ಇಲ್ಲ, ರೇರರ್ ಟು ಡೆನ್ಸರ್ ತಗೋಬೇಕಂತ ಹೇಳಿ. ಯು ಕ್ಯಾನ್ ಟೇಕ್ ಡೆನ್ಸರ್ ಟು ರೇರರ್ ಆಲ್ಸೋ. ಸೊ ರೇಷೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಸೈನ್ ಐ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತಂದಾರ ಸೈನ್ ಆರ್ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂತಂದಾರ. ಕಾನ್ಸ್ಟಂಟ್ನ ನಾವೇನಂತ ತಗೊಳ್ಳೋಣ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ತಗೊಳ್ಳೋಣ. ಸೊ ಎನ್ ಸ್ಟ್ಯಾಂಡ್ಸ್ ಫಾರ್ ವಾಟ್? It is n is constant, actually constant for a medium, and n is refractive index. Okay, so ಇಲ್ಲಿ ಎರಡು ಮೀಡಿಯಂ ಅದಾವ. This is medium 1 and this is medium 2. ರೇರರ್ ನ n1 ಅಂತ ಹೇಳಿ ಡೆನ್ಸರ್ ನ n2 ಅಂತ ತಗೊಳ್ಳೋಣ. ಅದರ ಸಲುವಾಗಿ ನಮ್ಮ ಇಕ್ವೇಷನ್ ಸ್ವಲ್ಪ ಮಾಡಿಫೈ ಮಾಡೋಣ. sin i divided by sin r is equal to n2 divided by n1, ಅಥವಾ n2 divided by n1, it is nothing but what? n21 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ. ಇದನ್ನು ಹಿಂಗೂ ಬರಿಬಹುದು, n12 is equal to n1 divided by n2. n12 ಅಂತಾರೆ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಮೀಡಿಯಂ. ರಿಮೆಂಬರ್ n12 ಅಂತ ಬರೆದಾಗ ಮೊದಲು ಮೇಲ್ಗಡೆ ನ್ಯೂಮರೇಟರಲ್ಲಿ ಏನು ಬರಿಬೇಕು? ಫಸ್ಟ್ ಯಾವುದಿದೆ ಅದನ್ನು ಬರಿಬೇಕು. ಡಿನಾಮಿನೇಟರಲ್ಲಿ ಯಾವ್ದು ಬರಿಬೇಕು? ಸೆಕೆಂಡ್ ಯಾವುದಿದೆ ಅದನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ವಿತ್ ರಿಸ್ಪೆಕ್ಟ್ ಟು ವಾಟರ್ ಅಂತ ಬರೆದಾಗ ನ್ಯೂಮರೇಟರಲ್ಲಿ ಬರುವುದು ಯಾವುದು? NA. ಡಿನಾಮಿನೇಟರಲ್ಲಿ ಬರುವುದು ಯಾವುದು? NW. ರಿಮೆಂಬರ್ ದಿಸ್ ವೇ ಆಫ್ ರೈಟಿಂಗ್. ಸೊ ಇಟ್ ಈಸ್ n1 sin I is equal to n2 sin R. This law is called as what? Snell's law. Remember, smell ಅಲ್ಲ, Snell. This law is called as what? Snell's law. The ratio of sine of angle of incidence to the sine of angle of refraction is called as what? It is equal to constant, and this law is called as what? Snell's law. Okay. In second one nodri, idn tegitini. Second one, incident refracted rays and normal all should lie in same plane. ಇದರರ್ಥ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಮತ್ತು ನಾರ್ಮಲ್ ಇವೆಲ್ಲವೂ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದ ಪ್ಲೇನ್ ಒಳಗಿರಬೇಕು. ಒಂದ ಪ್ಲೇನ್ ಒಳಗಂತ ನೋಡ್ರಿ, ಸಪೋಸ್ ಇದ ಇನ್ಸಿಡೆಂಟ್ ರೇ ಅಂದ್ರೆ ಈಗ ನಾ ಇದನ್ನ ಬೋರ್ಡಿಗೆ ಟಚ್ ಮಾಡಿದ್ದೀನಿ, ಎಂಟೈರ್ ರೇ ಬೋರ್ಡಿಗೆ ಟಚ್ ಆಗಿದೆ. ಅದೇ ರೀತಿ ನಾರ್ಮಲ್ ಬೋರ್ಡಿಗೆ ಟಚ್ ಆಗಿದೆ. ಅದೇ ರೀತಿ ಇದು ರಿಫ್ರಾಕ್ಟೆಡ್ ರೇ, ಇದು ಕೂಡ ಬೋರ್ಡಿಗೆ ಟಚ್ ಆಗಿದೆ. ಅದರ ನಾವು ಬೋರ್ಡನ್ನು ಒಂದು ಪ್ಲೇನ್ ಅಂತ ತಗೊಂಡಾಗ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಮತ್ತು ನಾರ್ಮಲ್ ಎಲ್ಲವೂ ಕೂಡ ಪ್ಲೇನ್ಗೆ ಟಚ್ ಆಗ್ತಾ ಇದ್ವು. ಹಿಂಗೆ ಒಂದ ಪ್ಲೇನ್ ಒಳಗಿರ್ಬೇಕು. ಓಕೆ, ಇಟ್ ಮೇ ಬಿ XY, YZ or XZ, whatever the planes may be. Okay, so these are the two important laws of refraction. Now let's go for reflection. Reflection discussion ಮಾಡೋಣ. Reflection of light. ರಿಫ್ಲೆಕ್ಷನ್ ಆಫ್ ಲೈಟ್. ಈ ರಿಫ್ಲೆಕ್ಷನ್ ಆಫ್ ಲೈಟ್ ಅನ್ನ ಪ್ರತಿಫಲನ ಅಂತ ಕರಿತೀವಿ ನಾವು ಕನ್ನಡದೊಳಗೆ. ರಿಫ್ರಾಕ್ಷನ್ ಅನ್ನ ವಕ್ರೀಭವನ ಅಂತ ಕರಿತೀವಿ. ಓಕೆ, ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಅಲ್ಲಿ ನೋಡ್ರಿ, ಒನ್ಸ್ ಅಗೇನ್ ರಿಫ್ಲೆಕ್ಷನ್ ಆಗಬೇಕು ಅಂತಾರೆ ಆ್ಯಕ್ಚುಲಿ ಒಂದು ಮಿರರ್, ಯೂಸ್ವಲಿ ಮಿರರ್ಸ್ ಮೇಲೆ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ನ ಸ್ಟಡಿ ಮಾಡ್ತೀವಿ ನಿಮ್ಮ ಈ ರೇ ಆಪ್ಟಿಕ್ಸ್ ಚಾಪ್ಟ್ರಲ್ಲಿ. ಒಂದು ಕಡೆ ಸರ್ಫೇಸ್ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದು ಕಡೆ ಪ್ಲೇನ್ ಇರಬೇಕು, ಇನ್ನೊಂದು ಕಡೆ ರಫ್ ಸರ್ಫೇಸ್ ಇರಬೇಕು. ಅದರ್ವೈಸ್ ಲೈಟ್ ಏನಾಗ್ತದೆ ಆಗುತ್ತದೋ ಅದು ಪಾಸ್ ಆಗಿ ಹೋಗಿಬಿಡುತ್ತೆ. ನೋಡ್ರಿ, ವೆನ್ ಎವರ್ ಲೈಟ್ ಆ್ಯಕ್ಚುಲಿ ಹಿಟ್ಸ್ ಆನ್ ಅ ಸರ್ಫೇಸ್, ಇಟ್ ಕ್ಯಾನ್ ಅಂಡರ್ಗೋ 3 ಫಿನಾಮಿನಾನ್. ಒಂದು ಲೈಟ್ ಇದ್ದದ್ದು ಅದೇ ಮೀಡಿಯಮ್, ಯಾವ ಮೀಡಿಯಮಲ್ಲಿ ಬಂದಿರುತ್ತೆ ಅದೇ ಮೀಡಿಯಮ್ ಒಳಗೆ ಹೊಳೆ ಹೋಗ್ಬೋದು, ವಾಪಸ್ ಹೋಗ್ಬೋದು. ಇನ್ನೊಂದು ರೇ ಆಫ್ ಲೈಟ್ ಇದ್ದದ್ದು ಆ ಮೀಡಿಯಮ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಈ ರೀತಿ ರೇ ಆಫ್ ಲೈಟ್ ಇದ್ದದ್ದು ಹಿಂಗೆ ಬಂದಿರೋದು, ದಿಸ್ ಈಸ್ ಇನ್ಸಿಡೆಂಟ್ ರೇ. Incident ray can get back in same medium, or incident ray can deviate this way, medium ಒಳಗೆ ಟ್ರಾವೆಲ್ ಆಗ್ಬೋದು. ಇಲ್ಲ ರೇ ಆಫ್ ಲೈಟ್ ಏನಾಗ್ಬೋದಪ್ಪ ಅಂದರೆ ಹಿಂಗೆ ಬಂದಿರುವಂಥದ್ದು ಇಲ್ಲೇ ಅಬ್ಸಾರ್ಬ್ ಆಗ್ಬೋದು. ಓಕೆ, ಸೊ ಈ ರೀತಿ
ಯಾವ್ಯಾವ್ದಾಗ್ತೈತಿ ನೋಡ್ರಿ, ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್. ಈ 3 ಫಿನಾಮಿನಾನ್ ಆಗ್ಬೋದು. ರಿಫ್ರಾಕ್ಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ರಾನ್ಸ್ಮಿಷನ್, ಓಕೆ, ಆ್ಯಂಡ್ ರಿಫ್ಲೆಕ್ಷನ್ ಗೋಯಿಂಗ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್, ಆ್ಯಂಡ್ ಅಬ್ಸಾರ್ಪ್ಷನ್ ಅಲ್ಲೇ ಅಬ್ಸಾರ್ಬ್ ಆಗ್ಬೋದು. ಓಕೆ, ನಾವು ಹೀಟ್ ಈಸ್ ಅಬ್ಸಾರ್ಬ್ ಅಂತೇಳಿ ಫಸ್ಟ್ PUC ಒಳಗೆ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ನೋಡ್ರಿ, ರಿಫ್ಲೆಕ್ಷನ್ ಆಗಬೇಕು ಅಂದ್ರೆ ಕಂಪಲ್ಸರಿ ಮೀಡಿಯಮ್ ಹೆಂಗಿರ್ಬೇಕಪ್ಪ, ಸರ್ಫೇಸ್ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದು ಕಡೆ ಪ್ಲೇನ್ ಇರಬೇಕು, ಇನ್ನೊಂದು ಕಡೆ ರಫ್ ಇರಬೇಕು. ಓಕೆ, so this is angle of incidence and this is angle of reflection, and this one is normal. This is incident ray and this is reflected ray. Reflected ray. ಇಲ್ಲೂ ಕೂಡ ಕೆಲವೊಂದಿಷ್ಟು ಲಾಸ್ ಅದಾವ. ಲಾಸ್ ನೋಡ್ರಿ, ಫಸ್ಟ್ ಲಾ, I must be equal to R. I is what? Angle of incidence. Angle of incidence, and R is what? Angle of reflection. Angle of reflection. Compulsorily ಎಲ್ಲೇ ರಿಫ್ಲೆಕ್ಷನ್ ಆಗಲಿ, ಯಾವ ಬೇಕಾದ ಜಾಗದಲ್ಲಿ ಲೈಟ್ ರಿಫ್ಲೆಕ್ಷನ್ ಆಗಲಿ, ಈ ಪ್ರಾಸೆಸ್ ಆಗಲೇಬೇಕು. ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. And second one, very similar to law of refraction, that is incident, refracted, reflected and normal. All should lie in same plane. ಒಂದು ಸ್ವಲ್ಪ ಇಂಗ್ಲೀಷ್ನ ಕಟ್ ಮಾಡಿ ಬಿಡಿಸ್ತಾ ಇದ್ದೀನಿ. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಹಂಗೆಲ್ಲ ಅನ್ನೋದನ್ನ ಇನ್ಸಿಡೆಂಟ್ ರಿಫ್ಲೆಕ್ಟೆಡ್ ಅಂತ ಇದ್ದೀನಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಲೈ ಇನ್ ಸೇಮ್ ಪ್ಲೇನ್. ಒನ್ಸ್ ಅಗೇನ್ ಒಂದು ಪ್ಲೇನ್ ಒಳಗಿರಬೇಕು. ನೋಡ್ರಿ, ಇಲ್ಲಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ ಎಲ್ಲವೂ ಕೂಡ ಬೋಡಿಗೆ ಅಟ್ಯಾಚ್ ಆಗಿದಾವ. ಇದರರ್ಥ ಒಂದು ಪ್ಲೇನ್ ಒಳಗದ ಒಂದಂಗೆ ಹಿಂಗೆ ಇರಬೇಕು. ಆ್ಯಕ್ಚುಲಿ ಸಪೋಸ್ ಇನ್ಸಿಡೆಂಟ್ ರೀ ಹಿಂಗಿದ್ದು ರಿಫ್ಲೆಕ್ಟೆಡ್ ರೀ ಹಿಂಗೆ ಬರಂಗಿಲ್ಲ, ಹೊರಗಡೆ ಬರಂಗಿಲ್ಲ, ಅದ ಪ್ಲೇನ್ ಒಳಗೆ ಇರಬೇಕು. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದಿ 2 ಇಂಪಾರ್ಟೆಂಟ್ ಲಾಸ್ ಆಫ್ ರಿಫ್ಲೆಕ್ಷನ್. ಓಕೆ, ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ internal reflection. ನೋಡ್ರಿ, this is one interface and this is rarer medium and this one is denser medium. ನೀವು ವಾಟರ್ ಅಂತ ತೊಗೋಬೋದು, ಗ್ಲಾಸ್ ಅಂತ ತೊಗೋಬೋದು, ವಾಟರ್, ಗ್ಲಾಸ್, ಎನಿಥಿಂಗ್. ಆ್ಯಂಡ್ ದಿಸ್ ಈಸ್ ಆಫ್ ಕೋರ್ಸ್ ಏರ್ ಮೀಡಿಯಮ್. ರೇರರ್ ಮೀಡಿಯಮ್ ಅಂತೇಳಿ ನಾವು 99% ಏರ್ನ ಕನ್ಸಿಡರ್ ಮಾಡ್ತಿರ್ತೀವಿ. ನಿಮ್ಮ ಸಿಲೆಬಸ್ಗೆ ಏರ್ ಐತೆ, ರೇರರ್ ಅಂಥೇಳಿ. ಡೆನ್ಸರ್ ಅಂಥೇಳಿ ವಾಟರ್ ಇದೆ, ಗ್ಲಾಸ್ ಇದೆ, ಡೈಮಂಡ್ ಅಂತಲೂ ಐತೆ, ಬಟ್ ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಲ್ಲ. ಓಕೆ, ಇಲ್ಲಿ ನೋಡ್ರಿ, ಈಗ ಜಸ್ಟ್ ನಾವು ಡಿಸ್ಕಷನ್ ಮಾಡಿದ್ವಿ. ಇದೊಂದು ಸರ್ಫೇಸ್ ಅನ್ಕೊಳ್ಳೋಣ, ಇಂಟರ್ಫೇಸ್ನು ಅನ್ಕೊಳ್ಳೋಣ, ಅಥವಾ ಸರ್ಫೇಸ್ ಅಂತಂದಾಗ ಆ್ಯಕ್ಚುಲಿ ಇಲ್ಲಿ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಎರಡೂ ಆಗ್ತಿರೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದೊಂದು ಜಸ್ಟ್ ಇಂಟರ್ಫೇಸ್ ಅನ್ಕೊಂಬಿಡ್ರಿ. ಓಕೆ, ಈಗ ಇದನ್ನು ಇನ್ಸಿಡೆಂಟ್ ರೇ ಆಫ್ ಲೈಟ್ ಅಂತ ತಗೊಳ್ಳೋಣ. ದಿಸ್ ಈಸ್ ಇನ್ಸಿಡೆಂಟ್ ರೇ. ಈಗ ಇನ್ಸಿಡೆನ್ಸ್ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಆಗ್ತಾ ಇದೆ? ಅದು ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ಟ್ರಾವೆಲ್ ಆಗ್ತಾ ಇದೆ. ಇಟ್ ಹ್ಯಾಸ್ ಟು ಬೆಂಡ್ ಅವೇ ಫ್ರಮ್ ನಾರ್ಮಲ್. ಹಂಗಾರೆ ದಿಸ್ ಈಸ್ ಆ್ಯಕ್ಚುಲಿ ನಾರ್ಮಲ್. ಓಕೆ, ಹಂಗಾರೆ ಇದು ಆ್ಯಕ್ಚುವಲ್ ರಾಸ್ತಾಯಿಂದ ಡಿವಿಯೇಟ್ ಆಗಬೇಕು. ಅದು ಅವೇ ಫ್ರಮ್ ನಾರ್ಮಲ್. ದಿಸ್ ವೇ ಇಟ್ ವಿಲ್ ಡಿವಿಯೇಟ್. ನೋಡ್ರಿ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಟೆಡ್ ರೇ. ಕರೆಕ್ಟಾ? ಇದು ರಿಫ್ರಾಕ್ಟೆಡ್ ಆಗಿದೆ ಅಂತಂದ್ರೆ ಇದರ ಅರ್ಥ ಅವೇ ಫ್ರಮ್ ನಾರ್ಮಲ್ ಆಗಿದೆ ಅಂತಂದ್ರೆ ಡೆನ್ಸರ್ ಇಂದ ರೇರರ್ಗೆ ಹೋಗ್ತಾ ಇದೆ ಅಂತಂದ. ನಾವು ದಿಸ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಲೆಟ್ ಅಸ್ ಸೇ ದಿಸ್ ಈಸ್ I1. ಈಗ ಒಂದು ಚೂರು ಆಂಗಲ್ ಆಫ್ ಇನ್ಸಿಡೆನ್ಸ್ನ ಜಾಸ್ತಿ ಮಾಡೋಣ. ದಿಸ್ ವೇ ನಾವು ದಿಸ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ನೋಡ್ರಿ, ಆಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ಜಾಸ್ತಿ ಮಾಡಿದ್ದೀವಿ. ದಿಸ್ ಈಸ್ I2. ಹಂಗಾರೆ ಆಬ್ವಿಯಸ್ಲಿ ದಿಸ್ ಸೆಕೆಂಡ್ ರೇ ವಿಲ್ deviate away from normal this way. ಹಂಗಾರೆ ಮೊದಲು ಇದು ಏನಾಗಿತ್ತು? ಇನ್ಸಿಡೆಂಟ್ ರಿಫ್ರಾಕ್ಟೆಡ್ ರೇ ಆಗಿತ್ತು. ನಾವು ದಿಸ್ ಈಸ್ ರಿಫ್ರಾಕ್ಟೆಡ್ ರೇ. ಈಗ ಇನ್ನೊಂದು ಚೂರು ನೀವೇನು ಮಾಡ್ತೀರಪ್ಪ ಅಂದ್ರೆ ಇನ್ಸಿಡೆಂಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ನ ಜಾಸ್ತಿ ಮಾಡ್ತೀರಿ. ನಾವು ದಿಸ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಲೆಟ್ ಅಸ್ ಸೇ ದಿಸ್ ಈಸ್ I3. ಓಕೆ, ಒನ್ಸ್ ಅಗೇನ್ ದ ರೇ ವಿಲ್ ಬೆಂಡ್ ಮೋರ್. ಇಟ್ ವಿಲ್ ಗೋ ಅವೇ ಫ್ರಮ್ ನಾರ್ಮಲ್ ದಿಸ್ ವೇ. ಹಂಗಾರೆ ಇದೇನೈತಿ? ಈಗ ದಿಸ್ ಈಸ್ R3.
ನೋಡ್ರಿ I1 I2 I3 ನೀವು ಹೆಂಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಮಾಡ್ತಾ ಹೊಂಟಿರಿ ಹಂಗಂಗೆ ರಿಫ್ರಾಕ್ಷನ್ ಆಂಗಲ್ ಕೂಡ ಜಾಸ್ತಿ ಆಗ್ತಾ ಇದೆ. ಫರ್ದರ್ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಇನ್ಕ್ರೀಸ್ ಮಾಡ್ತೀರಿ ದಿಸ್ ವೇ I4. ದಿಸ್ ಈಸ್ I4. ಓಕೆ, ಈಗ ಇದೇನು I4 ಆಂಗಲ್ ಇದೆಯಲ್ಲ, I4 ಆಂಗಲ್ನ ಅಬ್ಸರ್ವ್ ಮಾಡ್ರಿ. ಒನ್ಸ್ ಅಗೇನ್ ದ ರೇ ಹ್ಯಾಸ್ ಟು ಬೆಂಡ್ ಅವೇ ಫ್ರಮ್ ನಾರ್ಮಲ್, ಬಟ್ ದ ರೇ ವಿಲ್ ಬೆಂಡ್ ಅಟ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ದಿಸ್ ಈಸ್ R4. ಇದೇನು ಆಂಗಲ್ ಇದೆಯಲ್ಲ, ದಿಸ್ ಈಸ್ R4. ಓಕೆ, ಸ್ವಲ್ಪ ವಿಶೇಷ ಅಬ್ಸರ್ವ್ ಮಾಡ್ರಿ. I1 I2 I3 ಆಂಗಲ್ ಆಫ್ ಇನ್ಸಿಡೆನ್ಸ್ನ ಜಾಸ್ತಿ ಮಾಡ್ತಾ ಹೋದ್ರಿ. ಹೆಂಗೆ ನೀವು ಆಂಗಲ್ ಆಫ್ ಇನ್ಸಿಡೆನ್ಸ್ನ ಜಾಸ್ತಿ ಮಾಡಿದ್ರಿ ಹಂಗಂಗೆ ಆಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಬಟ್ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ದ ರಿಫ್ರಾಕ್ಟೆಡ್ ರೇ ಹ್ಯಾಸ್ ಆಂಗಲ್ 90 ಡಿಗ್ರಿ. ನೋಡ್ರಿ ಇದು 90 ಡಿಗ್ರಿ ಇದೆ, ಕರೆಕ್ಟಾ? ಇದೇನು 90 ಡಿಗ್ರಿ ಆಂಗಲ್ ಇದೆಯಲ್ಲ, ಆಂಗಲ್ ಆಫ್ ರಿಫ್ರಾಕ್ಷನ್. ಓಕೆ, ಯಾವಾಗ ಆಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಇದೆಯಲ್ಲ, ಆವಾಗಿನ ಆಂಗಲ್ ಆಫ್ ಇನ್ಸಿಡೆನ್ಸ್ನ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ದಿಸ್ I4 ಈಸ್ ನೌ ಕ್ರಿಟಿಕಲ್ ಆಂಗಲ್. ಕ್ರಿಟಿಕಲ್ ಆಂಗಲ್ ಏನಪ್ಪ ಈ ಕ್ರಿಟಿಕಲ್ ಆಂಗಲ್ನ ವಿಶೇಷತೆ ಅಂತಂದ್ರೆ, ಈ ಕ್ರಿಟಿಕಲ್ ಆಂಗಲ್ಗಿಂತಲೂ ಒಂಚೂರು ಆಂಗಲ್ ಆಫ್ ಇನ್ಸಿಡೆನ್ಸ್ನ ನೀವು ಜಾಸ್ತಿ ಮಾಡಿದ್ರಿ ಅಂತಂದ್ರೆ ರೇ ಆಫ್ ಲೈಟ್ ಇದ್ದದ್ದು ರಿಫ್ರಾಕ್ಷನ್ ಆಗಲ್ಲ, ಇಟ್ ವಿಲ್ ರಿಫ್ಲೆಕ್ಟ್. ಇದರರ್ಥ ಇಲ್ಲಿ ನೋಡ್ರಿ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ಕೊಳ್ಳಿ I5. ಈಗ ರೇ ಆಫ್ ಲೈಟ್ ಏನಾಗಿ ಬಿಡೋದಿಪ್ಪ ಅಂತಂದ್ರೆ ವಾಪಸ್ ಅದ ಮೀಡಿಯಂ ಒಳಗೆ ಬಂದ್ಬಿಡ್ತೈತಿ ಈ ರೀತಿ. ಓಕೆ, ನಾವು ದಿಸ್ ಈಸ್ I5. ಇದೇನಿದೆಯಲ್ಲ, ದಿಸ್ ಆಂಗಲ್ ಈಸ್ I5. ಓಕೆ, ಹಂಗಾರೆ ಈ ಆಂಗಲ್ ಏನಿದೆಯಲ್ಲ, ದಿಸ್ ಈಸ್ R5. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವ ಮೀಡಿಯಮ್ದಾಗಿದೆ? ಡೆನ್ಸರ್ ಮೀಡಿಯಮ್. ಹಂಗಾರೆ ರಿಫ್ಲೆಕ್ಷನ್ ಎಲ್ಲಾಗಿದೆ ನೋಡ್ರಿ, ಸೇಮ್ ಮೀಡಿಯಮ್ ಅಲ್ಲಾಗಿದೆ. ರೇ ಎಲ್ಲಿದೆ ಅಂತಾರೆ? ಡೆನ್ಸರ್ ಮೀಡಿಯಂ ಒಳಗೆ ಇದೆ. ಇದರರ್ಥ ಒಂದು ಮೀಡಿಯಮ್ ಅಲ್ಲಿ ರೇ ಆಫ್ ಲೈಟ್ ಟ್ರಾವೆಲ್ ಆಗಿ ವಾಪಸ್ ಅದೇ ಮೀಡಿಯಂ ಅಲ್ಲಿ ರೇ ಆಫ್ ಲೈಟ್ ಬಂತು ಅಂತಾರೆ, ವಿ ಕಾಲ್ ಇಟ್ ಆಸ್ ರಿಫ್ಲೆಕ್ಷನ್. ಕರೆಕ್ಟಾ? ಅಂಡ್ ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ವಾಟ್? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಲ್ಲಿ ಟೋಟಲ್ ಅಂತಿದೆ, ಇದರರ್ಥ ಇಲ್ಲಿಂದ 100% ಲೈಟ್ ಹೋಗಿತ್ತು ಅಂದ್ರೆ 100% ಲೈಟ್ ವಾಪಸ್ ಬಂದಿದೆ. ಇಂಟರ್ನಲ್ ಅಂತಿದೆ, ಇಂಟರ್ನಲ್ ಅನ್ನೋ ಉದ್ದೇಶ ಏನಪ್ಪಾ ಅಂತಾರೆ, ಡೆನ್ಸರ್ ಒಳಗೆ ಹೋಗಿ ವಾಪಸ್ ಡೆನ್ಸರ್ ಒಳಗೆ ಬಂದಿದೆ, ಅದರ ಸಲುವಾಗಿ ಇದಕ್ಕೆ ನಾವು ಇಂಟರ್ನಲ್ ಅಂತೀವಿ. ರಿಫ್ಲೆಕ್ಷನ್ ಆಫ್ ಕೋರ್ಸ್ ರೇ ಹ್ಯಾಸ್ ಬೌನ್ಸ್ಡ್ ಬ್ಯಾಕ್. Okay, so this process is called as what? Total internal reflection. Understood? ಹಂಗಾರೆ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂತಾರೆ ಕಂಪಲ್ಸರಿಲಿ ಎರಡು ಕಂಡೀಷನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಒಂದನೇ ಕಂಡೀಷನ್ ಏನಪ್ಪಾ ಅಂತಾರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್. ನೋಡ್ರಿ ಇಲ್ಲಿ I4 ಇದೆ, I4 ಇಸ್ ವಾಟ್? ಕ್ರಿಟಿಕಲ್ ಆಂಗಲ್. ಓಕೆ, ಈ ಕ್ರಿಟಿಕಲ್ ಆಂಗಲ್ಗಿಂತಲೂ ಒಂಚೂರು ಆಂಗಲ್ ಆಫ್ ಇನ್ಸಿಡೆನ್ಸ್ನ ಜಾಸ್ತಿ ಮಾಡಿದ ತಕ್ಷಣನೇ ರೇ ಏನಾಯ್ತು? ವಾಪಸ್ ಬಂತು. ಓಕೆ, ಇದು ಒಂದೇದು. ಎರಡನೇ ಕಂಡೀಷನ್ ಏನಪ್ಪಾ ಅಂತಾರೆ, ರೇ ಹ್ಯಾಸ್ ಟು ಕಂಪಲ್ಸರಿಲಿ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಇದೊಂದು ಇಂಪಾರ್ಟೆಂಟ್ ಕಂಡೀಷನ್. ಓಕೆ, ಸೊ ಕಂಡೀಷನ್ಸ್ ಏನೇನು? ಕಂಡೀಷನ್ಸ್ ಫಾರ್ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಒಂದನೇ ಕಂಡೀಷನ್, ರೇ ಹ್ಯಾಸ್ ಟು ಟ್ರಾವೆಲ್ ಫ್ರಾಮ್ ಡೆನ್ಸರ್ ಮೀಡಿಯಂ ಟು rarer medium. Rarer medium, it is compulsorily. And second condition, angle of incidence. Angle of incidence must be greater than. Must be greater than critical angle. Critical angle. I must be greater than C. Okay, but what is critical angle? Critical angle. Critical angle is actually angle of incidence. Correct? ಯಾವಾಗಿದು ಕ್ರಿಟಿಕಲ್ ಆಂಗಲ್ನ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತೇಳಿ ಯಾವಾಗ ಕರಿಬೇಕಪ್ಪ ಅಂತಾರೆ, ರಿಫ್ರಾಕ್ಷನ್ ಎಷ್ಟು ಇರಬೇಕು? ಕಂಪಲ್ಸರಿಲಿ 90 ಡಿಗ್ರಿ ಇರಬೇಕು. ಇಟ್ ಈಸ್ that angle of incidence at which angle of refraction is 90 degree. Refraction ಎಷ್ಟು ಇರಬೇಕು? ಕಂಪಲ್ಸರಿಲಿ 90 ಡಿಗ್ರಿ ಇರಬೇಕು. ಸೊ ಐ ಥಿಂಕ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಏನು ಅಂತ ಹೇಳಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂದ್ಕೊಳ್ತೀನಿ. ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಅದಾವ ನೋಡ್ರಿ, ಕ್ವಿಕ್ ಆಗಿ ಅಪ್ಲಿಕೇಶನ್ಸ್ ಡಿಸ್ಕಷನ್ ಮಾಡೋಣ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ದು ಅಪ್ಲಿಕೇಶನ್ಸ್.
ಒಂದನೇದು ಮಿರೇಜ್, ಬಿಸಿಲೊಳಗೆಲ್ಲ ಬಿಸಿಲು ಕುದುರೆ ಕಾಣಿಸ್ತಿರ್ತೈತಿ. ಆ್ಯಕ್ಚುಲಿ ನೀವು ನೋಡಿರ್ತೀರಿ, ಒಂಥರ ನೀರು ಬಿದ್ದಂಗೆಲ್ಲ ಅನಿಸ್ತಿರ್ತೈತಿ ನೀವು ಹೈವೇ ಮ್ಯಾಗೆಲ್ಲ ಹೋಗುವಾಗ. ದ ರೀಸನ್ ಈಸ್ ಮಿರೇಜ್. ಓಕೆ, ಬಿಸಿಲು ಕುದುರೆ ಅಂತೇಳಿ ನಾವು ಕರಿತೀವಿ. ಯೂಸ್ವಲಿ ಹಾಟ್ ಸಮ್ಮರ್ ಡೇಸ್ ಒಳಗೆಲ್ಲ ಡೆಸರ್ಟ್ ಒಳಗೆಲ್ಲ ಆ ರೀತಿ ಆಗ್ತಿರ್ತೈತಿ ಆ್ಯಕ್ಚುಲಿ. ಆ್ಯಂಡ್ ಸೆಕೆಂಡ್ ಒನ್ ಬ್ರಿಲಿಯನ್ಸ್ ಆಫ್ ಡೈಮಂಡ್. ಬ್ರಿಲಿಯನ್ಸ್ ಆಫ್ ಡೈಮಂಡ್, ಒಂದ್ಸಲ ಡೈಮಂಡ್ ಒಳಗಡೆ ಲೈಟ್ ಏನಾರು ಎಂಟರ್ ಆಯಿತು ಅಂತಾರೆ, ಕಂಟಿನ್ಯೂಸ್ಲಿ ಅದು ಏನಾಗ್ತಿರ್ತೈತಪ್ಪ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಿರ್ತೈತಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರೋದ್ರಿಂದ ಒಳಗೆ ಹೋಗಿರುವಂಥ ಲೈಟ್ ಇದ್ದು ಹೊರಗೆ ಬರಂಗಿಲ್ಲ, ಅಲ್ಲೇ ಸುತ್ತಾಡತ್ತಿರ್ತೈತಿ ಒಳಗೆ. ಓಕೆ, ಯಾವ ರೀತಿ ಅಂತಾರೆ, ಈ ರೀತಿ. ಇದು ಡೈಮಂಡ್ ಅನ್ಕೊಡ್ರಿ. ಸಪೋಸ್ ರೇ ಆಫ್ ಲೈಟ್ ಇದ್ದು ಹಿಂಗೆ ಎಂಟರ್ ಆಯಿತು ಅಂತಾರೆ, ಇಟ್ ವಿಲ್ ಬೆಂಡ್ ದಿಸ್ ವೇ, ದಿಸ್ ವೇ, ದಿಸ್ ವೇ, ಈ ರೀತಿ. ಹಿಂಗೆ ಒಳಗೆ ಏನಾಗತ್ತಿರ್ತೈತಪ್ಪ ಅಂದ್ರೆ ಜಾಸ್ತಿ ಹೊತ್ತಿರ್ತೈತಿ ಅದು ಲೈಟ್. ಹಿಂಗೆ ಒಳಗೆ ಜಾಸ್ತಿ ಹೊತ್ತಿರುವುದರಿಂದ ಯಾವ ಆಬ್ಜೆಕ್ಟ್ ಒಳಗಡೆ ಜಾಸ್ತಿ ಲೈಟ್ ಇರ್ತೈತಿ ಆ ಆಬ್ಜೆಕ್ಟ್ ಆಬ್ವಿಯಸ್ಲಿ ಏನಾಗತ್ತಿರ್ತೈತಪ್ಪ ಅಂದ್ರೆ ಹೊಳಿತಿರ್ತೈತಿ, ಶೈನ್ ಆಗ್ತಿರ್ತೈತಿ. ಸೊ ಈ ರೀತಿ ಡೈಮಂಡ್ ಏನಾಗತ್ತಿರ್ತೈತಪ್ಪ ಅಂದ್ರೆ ಶೈನ್ ಆಗ್ತಿರ್ತೈತಿ. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಬ್ರಿಲಿಯನ್ಸ್ ಆಫ್ ಡೈಮಂಡ್. ಆ್ಯಂಡ್ ಥರ್ಡ್ ಒನ್ ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ನೀವು ಯೂಸ್ವಲಿ ಮನೆಯೊಳಗೆಲ್ಲ ಡೆಕೋರೇಷನ್ ಒಳಗೆಲ್ಲ ಏನು ಮಾಡಿರ್ತೀರಪ್ಪ ಅಂತಾರೆ, ಡೆಕೋರೇಟಿವ್ ಆಬ್ಜೆಕ್ಟ್ಸ್ನ ನೋಡಿರ್ತೀರಿ, ಈ ರೀತಿ ಇರ್ತಾವೆ. ಓಕೆ, ಹಿಂಗೆ ಇದ್ರ ಒಳಗಡೆ ಏನಾಗತ್ತಿರ್ತೈತಪ್ಪ ಅಂದ್ರೆ ಲೈಟ್ ಬರ್ತಿರ್ತೈತಿ ಇಲ್ಲಿ. ಓಕೆ, ಸೊ ದಿಸ್ ಇಸ್ ಒನ್ ಅಪ್ಲಿಕೇಶನ್ ಆಫ್ ಆಪ್ಟಿಕಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹೆಂಗಪ್ಪ ಅಂತಾರೆ, ಈ ರೀತಿ ಒಂದು ಸ್ಮಾಲ್ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಕೇಬಲ್ ಐತಿ ಅನ್ಕೊಳ್ಳು, ವೆರಿ ಸ್ಮಾಲ್ ಕೇಬಲ್. ಇಷ್ಟು ಬೋರ್ಡ್ ಮೇಲೆ ಇಷ್ಟು ದೊಡ್ಡದು ಬರ್ದೀನಿ ಅಂದ್ರೆ ಇಷ್ಟು ದೊಡ್ಡದು ಇರಂಗಿಲ್ಲ ಅದು. ಈಗ ಲೈಟ್ ಏನಾರು ಇದ್ರೊಳಗೆ ಎಂಟರ್ ಆಯಿತು ಅನ್ಕೊಳ್ಳು, ದಿಸ್ ವೇ ಎಂಟರ್ ಆಯಿತು. ಎಂಟರ್ ಆಗಿರುವಂಥದ್ದು ಈ ರೀತಿ ಟ್ರಾವೆಲ್ ಆಗುತ್ತೆ. ಹಿಂಗೆ ಟ್ರಾವೆಲ್ ಆಗಿರುವಂಥದ್ದು ಆ್ಯಕ್ಚುಲಿ ಹೊರಗೆ ಹೋಗ್ಬೇಕು ಅದು, ಬಟ್ ಹೊರಗೆ ಹೋಗಂಗಿಲ್ಲ. ಹೊರಗೆ ಹೋಗ್ಲಾರ್ದನೇ ಏನಾಗ್ತೈತಪ್ಪ ಅಂತಾರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇದ್ದು ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ಜಾಸ್ತಿ ಇರೋದ್ರಿಂದ, ಈ ಮಟೀರಿಯಲಿನ ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ಜಾಸ್ತಿ ಇರೋದ್ರಿಂದ ಇಟ್ ವಿಲ್ ಬೆಂಡ್, ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅದು. ಓಕೆ, ರಿಫ್ಲೆಕ್ಟ್ ಆಗಿ ಮತ್ತೇನಾಯ್ತಪ್ಪ ಅಂತಾರೆ, ಇಲ್ಲಿ ಒನ್ಸ್ ಅಗೇನ್ ಇಲ್ಲಿ ಬಂದ ತಕ್ಷಣ ಈ ರೇ ಆಫ್ ಲೈಟ್ ಇದು ಹೊರಗಡೆ ಹೋಗಬೇಕು, ಬಟ್ ಹೊರಗಡೆ ಹೋಗಂಗಿಲ್ಲ. ಡ್ಯೂ ಟು ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದೆನ್ ಕ್ರಿಟಿಕಲ್ ಆಂಗಲ್, ಇಟ್ ವಿಲ್ ಬೆಂಡ್ ಅಗೇನ್. ಈ ರೀತಿ ಕಂಟಿನ್ಯೂಸ್ಲಿ ಬೆಂಡ್ ಆಗ್ತಾ 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 ಏನಾಗತ್ತಪ್ಪ ಅಂತ ಲೈಟ್ ಟ್ರಾವೆಲ್ ಆಗ್ತಿರುತ್ತೆ. ಹೀಗಾಗಿ ಇಲ್ಲಿ ಏನಾಗಂಗಿಲ್ಲ, ಎನರ್ಜಿ ವೇಸ್ಟ್ ಆಗಂಗಿಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಅಪ್ಲಿಕೇಶನ್. ಆ್ಯಂಡ್ ಫೋರ್ತ್ ಒನ್ ಪ್ರಿಸಮ್ಸ್. ಓಕೆ, ಈ ಪ್ರಿಸಮ್ ಒಳಗಡೆ ಏನು ಲೈಟ್ ಬೆಂಡ್ ಆಗದಿತ್ತಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗದಿತ್ತಲ್ಲ, ಅದನ್ನು ನಾವು ಅಪ್ಲಿಕೇಶನ್ಸ್ ಕ್ವಶನ್ಸ್ ಡಿಸ್ಕಷನ್ ಮಾಡುವಾಗ ನಿಮ್ಗೆ ಹೇಳ್ತೀನಿ ಹೆಂಗಂತೇಳಿ. ಅಥವಾ ಕ್ವಿಕ್ ಆಗಿ ಒಂದ್ಸಲ ಇಲ್ಲೇ ನೋಡಿಬಿಡ್ರಿ. ಇದೊಂದು ಪ್ರಿಸಮ್ ಅನ್ಕೊಡ್ರಿ, ಈ ರೀತಿ ಲೈಟ್ ರೇ ಇದ್ದದ್ದು ಇಲ್ಲಿಂದ ಬರ್ತೈತೆ ಅನ್ಕೊಳ್ಳೋಣ, ಹಿಂಗೆ. ಓಕೆ, ದಿಸ್ ಇಸ್ ಲೈಟ್ ರೇ. ಈಗ ನೋಡ್ರಿ, ಇದು ಇಂಟರ್ಫೇಸ್ ಆ್ಯಕ್ಚುಲಿ. ಓಕೆ, ಸರ್ಫೇಸ್. ಇಲ್ಲಿ ಬಂದಾದ ತಕ್ಷಣ ಲೈಟ್ ಇದ್ದು 90 ಡಿಗ್ರಿ ಒಳಗೆ ಬರ್ತಿರೋದ್ರಿಂದ ಲೈಟ್ ರೇ ಬೆಂಡ್ ಆಗಂಗಿಲ್ಲ, ಹಂಗೆ ಸ್ಟ್ರೈಟ್ ಬರ್ತೈತಿ ಈ ರೀತಿ. ಓಕೆ, ಇಲ್ಲಿ ನೋಡ್ರಿ ಎಷ್ಟು ಡಿಗ್ರಿ ಒಳಗೆ ಬಂದಿತ್ತದೋ, 0 ಡಿಗ್ರಿ ಒಳಗೆ ಬಂದೈತಿ. 0 ಡಿಗ್ರಿ ಒಳಗೆ ಬಂದಿರುವಂತಹ ನಾರ್ಮಲ್ ಜೊತೆಗೆ ಇದು ನಾರ್ಮಲ್ ಜೊತೆಗೆ 0 ಡಿಗ್ರಿ ಒಳಗೆ ಬಂದಿರುವಂಥ ರೇ ಆಫ್ ಲೈಟ್ ಇದ್ದು ಹಂಗೆ ಡಿವಿಯೇಟ್ ಆಗ್ತಿತ್ತದೋ, ಹಂಗೆ ಪಾಸ್ ಆಗಿ ಬರ್ತೈತಿ, ಎಲ್ಲೂ ಡಿವಿಯೇಟ್ ಆಗಂಗಿಲ್ಲ, ಆ ಕಡೆ ಈ ಕಡೆ ಹೋಗಂಗಿಲ್ಲ. ಓಕೆ, ಹಂಗಾರೆ ಈ ಇಂಟರ್ಫೇಸ್ ಮೇಲೆ ಲೈಟ್ ರೇ ಹಿಂಗೆ ಬಂದಿರುವಂಥದ್ದು ಇಲ್ಲಿಗೆ ಬಂದಾದ ತಕ್ಷಣ ಇದೇನು ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ಗೆ 90 ಡಿಗ್ರಿ ಒಳಗೆ ಏನಿರುತ್ತೆ, ನಾರ್ಮಲ್. ಹಂಗಾರೆ ದಿಸ್ ಈಸ್ ನಾರ್ಮಲ್, ಇದು ನಾರ್ಮಲ್. ಓಕೆ, ಇದೇನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ, ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎರಡು ಸೇಮ್ ಇರಬೇಕಾ, ಹಂಗಾರೆ ಇಟ್ ವಿಲ್ ಬೆಂಡ್ ದಿಸ್ ವೇ. ನಾವು ದಿಸ್ ಈಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನೋಡ್ರಿ, ಹಿಂಗೆ ಬಂದಿರುವಂಥ ಲೈಟ್ ರೇ ಏನಿದೆಯಲ್ಲ, ಇದು ಆ್ಯಕ್ಚುಲಿ ಈ ಪ್ರಿಸಮ್ನ ದಾಟಿ ಹೋಗ್ಬೋದಿತ್ತು, ಬಟ್ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತಾರೆ, ಇಲ್ಲಿ ಏನಾಗಿದೆ, ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿದೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲಿಕ್ಕೆ ರೀಸನ್ ಏನು, ಇಲ್ಲಿ ಏನು ಗ್ಲಾಸ್ ಯೂಸ್ ಮಾಡಿದಾರ, ಆ ಗ್ಲಾಸಿನ ಕ್ರಿಟಿಕಲ್ ಆ್ಯಂಗಲ್ ಏನಿದೆಯಲ್ಲ, ಆ ಕ್ರಿಟಿಕಲ್ ಆ್ಯಂಗಲ್ಗಿಂತಲೂ ಜಾಸ್ತಿ ಇಲ್ಲಿ ಏನಿದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆ. ಅದಕ್ಕೋಸ್ಕರ ಲೈಟ್ ಇಲ್ಲಿ ಬಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯಿತು. ಇಲ್ಲಿಗೆ ಬಂದಾದ ತಕ್ಷಣ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿಲ್ಲ, ಹಂಗೆ ಸೀದಾ ಹೋಗಿದೆ. ಯಾಕೆ ಸೀದಾ ಹೋಗಿದೆ ಅಂತಾರೆ, ಈ ರೇ ಆಫ್ ಲೈಟ್ ಇದ್ದು ಇಲ್ಲಿ ಎಷ್ಟು ಡಿಗ್ರಿ ಒಳಗೆ ಇನ್ಸಿಡೆನ್ಸ್ ಆಗಿದೆ, 0 ಡಿಗ್ರಿ ಒಳಗೆ. ಹೀಗಾಗಿ 0 ಡಿಗ್ರಿ ಒಳಗೆ ಏನಾಗುತ್ತೆ, ಅದು ರಿಫ್ರಾಕ್ಷನ್. ಓಕೆ, ಸೊ ಒಟ್ಟು ಈ ರೀತಿ 4 ಅಪ್ಲಿಕೇಶನ್ಸ್ ಅದಾವ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ. ಓಕೆ, ಸೊ ಇನ್ಮೇಲೆ ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಇನ್ನು ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೀವಿಯಸ್ ಇಯರಲ್ಲಿ ನೀಟ್, CET ಮತ್ತು JEE ಕೇಳಿರುವಂಥದ್ದು.